ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮರಾಜನ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸ್ನ ನೋಡಿ. ನಿಮ್ಗೆ ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅದಕ್ಕೂ ಮುಂಚೆ ಇವತ್ತೇನಪ್ಪ ಅಂತ ಹೇಳಿದ್ರೆ ಒಂಥರ ರ್ಯಾಂಡಮ್ ರೆಸಿಪೀಸ್ ವೀಡಿಯೋ ಅಂದ್ಕೊಳ್ಳಿ. ಬಿಕಾಸ್ ಈ ನಡುವೆ ನಾನು ಸರಿಯಾಗಿ ಶೂಟೇ ಮಾಡಿಲ್ಲ, ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಬರೀ ಊರು ತಿರ್ಗೋದೇ ಆಗ್ಬಿಟ್ಟಿದೆ ಒಂದು 2 ಮಂತ್ಸಿಂದ. ಸೊ ಸರಿಯಾಗಿ ನಾನು ಯೂಟ್ಯೂಬ್ ವಿಡಿಯೋನ ಶೂಟ್ ಮಾಡಿಲ್ಲ, ಇನ್ಸ್ಟಾಗ್ರಾಮ್ ವಿಡಿಯೋನ ಶೂಟ್ ಮಾಡಿಲ್ಲ, ಏನು ಅನ್ಕೋಬೇಡಿ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದೆಲ್ಲ ಒಂಥರ ತುಂಬಾ ಹೆಲ್ದಿ ರೆಸಿಪೀಸ್, ಯೂಸ್ಫುಲ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿದ್ರೆ ಎಲ್ಲ ಚೆನ್ನಾಗಿ ಅನಿಸುತ್ತೆ. ನನ್ನ ಪೇಜಲ್ಲಿ ನಾನು ಎಲ್ಲದನ್ನು ಮೋಸ್ಟ್ಲಿ ಹೆಲ್ದಿ ರೆಸಿಪೀಸ್ನೇ ತೋರಿಸ್ತೀನಿ. ಸೊ ನಿಮ್ಗೆ ಈ ಥರ ಇಂಟ್ರೆಸ್ಟ್ ಇರೋದಾದರೆ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಒಂದು ಹೆಲ್ದಿ ನ್ಯೂಟ್ರಿಷಿಯಸ್ ರೆಸಿಪಿನ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಗೆ ಕೂಡ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ನಮ್ಮ ಕರ್ನಾಟಕದ ರೆಸಿಪಿನೇ. ರಾಗಿ ಮಾಲ್ಟು ಅಪ್ಡೇಟೆಡ್ ವರ್ಷನ್ ಅಂತಲೇ ಹೇಳ್ಬೋದು. ನಂಗೆ ಹೆಸರಂತೂ ಗೊತ್ತಿಲ್ಲ, ನೀವು ಏನು ಬೇಕಾದರೂ ಹೆಸರು ಇಟ್ಕೋಬೋದು, ಬಟ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನ ಕಂಟಿನ್ಯೂ ಮಾಡ್ಕೋಬೋದು. ನಿಮ್ಮ ಡೈಲಿ ಬ್ರೇಕ್ಫಾಸ್ಟ್ ರುಟೀನಲ್ಲಿ ಇದನ್ನ ಹಾಕೋಬೋದು ಅಂತ ಹೇಳ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ಆರ್ ಬ್ರೇಕ್ಫಾಸ್ಟ್ ರೆಸಿಪಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1/4 ಲೀಟ್ರ್ ಹಾಲು ಅಥವಾ 1 ಕಪ್ ಹಾಲನ್ನ ತೊಗೊಂಡಿದ್ದೀನಿ. ಆ 1 ಕಪ್ ಹಾಲಿಗೆ ಇನ್ನೊಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಈ ರಾಗಿ ಹಿಟ್ಟನ್ನ ನೋಡ್ಬೋದು ನೀವು. ಇದನ್ನ ನಮ್ಮಮ್ಮ ರಾಗಿ ಹಿಟ್ಟು ಅಂತ ಮಾಡ್ತಾರೆ. ಅಂದರೆ ಈಗ ಮಕ್ಳುಗಳಿಗೆ, ಚಿಕ್ಕ ಮಕ್ಳುಗಳಿಗೆ ಸರಿ ಅಂತ ಮಾಡ್ತಾರೆ ಗೊತ್ತಾ ಆ ಹಿಟ್ಟು, ಆ ಥರ ಹಿಟ್ಟನ್ನ ನಮ್ಮಮ್ಮ ಮಾಡಿ ಕೊಟ್ಕೊಳ್ಸಿರೋದು. ಸೊ ಈ ಹಿಟ್ಟು ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಡ್ತೀನಿ. ಅಥವಾ ನೀವು ಈ ರಾಗಿ ಮಾಲ್ಟ್ ಹಿಟ್ಟು ಅಂತ ಕರಿತೀವಿ ನಾವು, ಅದ್ರ ಬದಲು ನೀವು ನಾರ್ಮಲ್ ರಾಗಿ ಹಿಟ್ಟನ್ನ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಈ ಹಿಟ್ಟು ತುಂಬಾ ನ್ಯೂಟ್ರಿಷಿಯಸ್ ಆಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ನಾರ್ಮಲ್ ರಾಗಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ಒಂದು ಮಾಲ್ಟ್ ಹಿಟ್ಟನ್ನ ನಾನು ಒಂದು ಚಿಕ್ಕ ಕಪ್ ಅಥವಾ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಅಥವಾ ಈ ಮೆಷರಿಂಗ್ ಕಪ್ಸ್ ಬರುತ್ತೆ ನೋಡಿ, ಅದರಲ್ಲಿ ನಾನು 1/2 ಕಪ್ ಅಷ್ಟು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಯಾವುದೇ ಲಂಪ್ಸ್ ಇಲ್ದಲೇ ಇರೋ ಥರ ನೀಟಾಗಿ ಈ ಥರ ಟೂಲ್ ಬರುತ್ತಲ್ಲ ಅದನ್ನ ತೊಗೊಂಡ್ಬಿಟ್ಟು ಕಲಿಸ್ಕೋಬೇಕು. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಸ್ವೀಟ್ನರ್ಗೆ ಡೇಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಡೇಟ್ಸ್ ಪೌಡರ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೆಲ್ಲ ಬೇಕಾದರೂ ಹಾಕ್ಕೋಬೋದು, ಅಥವಾ ಡೇಟ್ಸ್ ಬರುತ್ತೆ ರಾ ಡೇಟ್ಸು, ಆ ಡೇಟ್ಸ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು. ನಾನು ಸೊ ಇದೆಲ್ಲದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಒಂಚೂರು ಲಮ್ಸ್ ಇರಬಾರ್ದು ಅದರೊಳಗಡೆ. ಆ ಥರ ಸ್ವಲ್ಪ ನೀರು ಇರೋಂಗೆ ನೀಟಾಗಿ ಒಂದು ಸ್ವಲ್ಪ ಈ ಕನ್ಸಿಸ್ಟೆನ್ಸಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನು ನೀಟಾಗಿ ಕಲಸಿ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು, ನಮ್ಮ ಹಾಲು ಕಾದಾಗಿದೆ ನೋಡಿ. ಇವಾಗ ಕಾದಿರೋ ಅಂಥ ಹಾಲಿಗೆ 1 ಇಂಚಷ್ಟು ನಾನು ಚಕ್ಕೆನ ಸೇರಿಸ್ತಾ ಇದ್ದೀನಿ. ಚಕ್ಕೆ ಸೇರಿಸೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಯೂಶಲಿ ಈ ಥರದಕ್ಕೆ ಅಥವಾ ಓಟ್ ಮೀಲ್ಗೆಲ್ಲ ಚಕ್ಕೆನ ಯೂಸ್ ಮಾಡ್ಕೊತೀನಿ. ನೀವು ಈ ಥರದ ಚಕ್ಕೆ ಇಲ್ಲ ಅಂದರೆ ಚಕ್ಕೆ ಪೌಡರ್ ಕೂಡ ಹಾಕೋಬೋದು. ಅದಾದ ನಂತರ ನಾನು ಅಲ್ಲಿ ಕಲಸಿಟ್ಟಿದ್ನಲ್ಲ ಆ ಸ್ಲರಿನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಈ ಟೂಲ್ನ ಇಟ್ಕೊಂಬಿಟ್ಟು ನೀಟಾಗಿ ಹಿಂಗೆ ಕಲಿಸ್ಕೋಬೇಕು, ಇಲ್ಲಾಂದರೆ ಒಂಥರ ಗಂಟಾಗುತ್ತೆ. ಇವಾಗ ನೀವು ಕಡಿಮೆ ಉರಿ ಇಟ್ಟು ಹಾಕೊಳ್ಳಿ, ಬಿಕಾಸ್ ಒಂಥರ ತಳ ಹಿಡಿದ್ಬಿಡುತ್ತೆ ಅಥವಾ ಗಂಟು ಆಗಿಬಿಡುತ್ತೆ. ಅದಕ್ಕೆ ಕಡಿಮೆ ಉರಿ ಇಟ್ಕೊಂಡು ಇದನ್ನು ನೀಟಾಗಿ ಬೇಯಿಸ್ಕೊಳ್ಳಿ. ಇದೊಂದು 2 ಮಿನಿಟ್ಸ್ ಅಷ್ಟೇ ಇದನ್ನು ನೀಟಾಗಿ ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈಗ ಇದು ನೋಡ್ಬೋದು, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಿಮಗೆ ಇನ್ನೂ ಗಟ್ಟಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಗಟ್ಟಿ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡ್ಬೋದು. ನಿಮಗೆ ಈ ಥರ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಬರೀ ರಾಗಿ ಮಾಲ್ಟ್ ಥರ ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು. ಅಂದರೆ ಇದನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಬಿಟ್ಟು ನಾರ್ಮಲಾಗಿ ಜ್ಯೂಸ್ ಕುಡ್ದಂಗೆ ಕೂಡ ಕುಡಿಬೋದು. ಇದ್ರ ಮೇಲೆ ಯಾವುದೇ ಟಾಪಿಂಗ್ಸ್ ಹಾಕೊಂಡಂಗೆ ಆ ಥರ ಕೂಡ ಟ್ರೈ ಮಾಡಿ ನೋಡಿ. ಸೊ ಇದಾದ ನಂತರ ನಾನು ಸೈಡಿಗೆ ಎತ್ತಿಟ್ಕೊಂಡೆ. ಇಷ್ಟೇ, ಇದು ಆಗೋಯ್ತು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಡ್ರೈ ಫ್ರೂಟ್ಗೆ ಕಟ್ ಮಾಡೋಕ್ಕೆ ನನಗೆ ಭಾಳ ಕಷ್ಟ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಈ ಥರದ್ದೊಂದು ಡ್ರೈ ಫ್ರೂಟ್ ಕಟರ್ನ ತರಿಸ್ಕೊಂಡಿದ್ದೀನಿ. ಇದು ನೋಡ್ಬೋದು, ಇದರೊಳಗಡೆ ನಾವು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಹಿಂಗೆ ತಿರುಗಿಸಿದ್ರೆ ಆಯಿತು. ತುಂಬ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ಟಾಗೋಗುತ್ತೆ ಚಿಕ್ಕದಾಗಿ. ಸೊ ನಾನು ತೋರಿಸ್ತೀನಿ ಹೆಂಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಈಗ ನೋಡಿ, ನಾನು ಹೆಂಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡೆ ನೋಡಿ, ಅದೇ ಥರನ ಸೇಮ್ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಬಿಟ್ಟು ಇವಾಗ ಇದನ್ನ ಸುಮ್ಮನೆ ತಿರುಗಿಸಿದ್ರೆ ಆಯಿತು. ನಾವು ಜಾಸ್ತಿ ಪ್ರೆಷರ್ ಹಾಕಬೇಕು ಅಂತಲೂ ಏನಿಲ್ಲ. ತುಂಬ ಚೆನ್ನಾಗಿ ಚಿಕ್ಕ ಪೀಸ್ಗಳ ಥರ ಇದು ಕಟ್ಟಾಗುತ್ತೆ. ಅದನ್ನು ಎಷ್ಟೊಂದು ಡ್ರೈ ಫ್ರೂಟ್ ನಾವೇನಕ್ಕಾದರೂ ಹಾಕಬೇಕಂದ್ರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ತುಂಬಾ ಈಸಿ, ಕಂಫರ್ಟಬಲ್ ಆಗಿರುತ್ತೆ. ನನಗೆ ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ನಂಗೆ ಕೂಡ ನಮ್ಮ ಅಮ್ಮಂಗೆ ಕೂಡ ಒಂದು ತೊಗೊಂಡೆ. ಸೊ ಇದಾದ ನಂತರ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಬಿಟ್ಟು ನಾನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ.
ಎಷ್ಟೊಂದು ಜನಕ್ಕೆ ನಾನು ಪ್ಲೇಟಿಂಗ್ ಮಾಡೋದು ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಈ ಒಂದು ಬ್ರೇಕ್ಫಾಸ್ಟ್ಗೆ ಪ್ಲೇಟಿಂಗ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಫ್ಯಾನ್ಸಿ ಅನ್ನಿಸ್ಬೋದು, ಬಟ್ ನಂಗೆ ಒಂಥರ ಹುಚ್ಚು ಈ ಥರ ಪ್ಲೇಟಿಂಗ್ ಮಾಡೋದ್ರಲ್ಲಿ ನಂಗೆ ಒಂಥರ ಖುಷಿ ಕೊಡುತ್ತೆ, ಚೆನ್ನಾಗಿ ಅನಿಸುತ್ತೆ ನನಗೊಂಥರ. ಸೊ ನಾನು ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಫಸ್ಟಿಲಿ ನಾನು ರಾಗಿದು ಸ್ಲರಿ ಹಿಟ್ಟೇನಿತ್ತು ನೋಡಿ, ರಾಗಿ ಮಾಲ್ಟು, ಆ ಹಿಟ್ಟನ್ನ ನಾನು ಒಂದು ಪ್ಲೇಟ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ನನ್ನ ಹಳೆ ವಿಡಿಯೋನಲ್ಲಿ ನಾನು ನಮ್ಮ ಮನೇಲಿ ಫ್ರೂಟ್ ಕಟ್ಟರ್ ಇರೋದನ್ನ ನಾನು ತೋರಿಸಿದ್ದೆ. ಈ ಬನಾನನೆಲ್ಲ ನಾನು ಆ ಫ್ರೂಟ್ ಕಟ್ಟರ್ನ ಯೂಸ್ ಮಾಡಿಬಿಟ್ಟು ಕಟ್ ಮಾಡ್ಕೊತೀನಿ. ಸೊ ಇವಾಗ ಈ ಸ್ಟಾರ್ ಅಥವಾ ಫ್ಲವರ್ ಶೇಪಲ್ಲಿ ಈ ಬನಾನನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ನೀಟಾಗಿ ಸುತ್ತಲೂ ಒಂದು ರೌಂಡು ಇಟ್ಕೊಂಬರ್ತಾ ಇದ್ದೀನಿ. ನಂತರ ನಾನಿಲ್ಲಿ ದಾಳಿಂಬೆನ ಬಿಡಿಸಿಟ್ಕೊಂಡಿದ್ದೆ. ಆ ದಾಳಿಂಬೆನೂ ಕೂಡ ನೀಟಾಗಿ ಸುತ್ತಲೂ ಒಂದು ರೌಂಡು ಹಾಕೊಂಬರ್ತಾ ಇದ್ದೀನಿ. ಒಂಥರ ಇದನ್ನು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ ಇವತ್ತು ಪ್ಲೇಟಿಂಗು. ಸೊ ಇದನ್ನು ನೀಟಾಗಿ ನಾನು ಒಂದು ರೌಂಡು ದಾಳಿಂಬೆ ಬೀಜ ಕೂಡ ಹಾಕೊಂಬಂದೆ. ಮತ್ತು ಇಲ್ಲಿ ನಾನು ಒಂದು ಅರ್ಧದಷ್ಟು ಸನ್ಫ್ಲವರ್ ಸೀಡ್ಸು, ಇನ್ನೊಂದು ಅರ್ಧದಷ್ಟು ನಾನು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪನೇ. ಸೊ ನಂತರ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಚಿಯಾ ಸೀಡ್ಸು, ಇನ್ನೊಂದು ಅರ್ಧ ಭಾಗದಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಡೆಸಿಕೇಟೆಡ್ ಕೋಕೋನಟ್ ಅಂತ ಬರುತ್ತೆ, ಅಥವಾ ಕೊಬ್ಬರಿ ತುರಿ ಬರುತ್ತಲ್ಲ, ಕೊಬ್ಬರಿ ತುರಿನ ಒಂದು ರೌಂಡ್ ಮಧ್ಯದಲ್ಲಿ ನೀಟಾಗಿ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಬನಾನದು ಸ್ಟಾರ್ ಥರದ್ದು ಏನಿತ್ತು ಆ ಪೀಸ್ನ ತೊಗೊಂಡು ಸೆಂಟರ್ಗೆ ಇಟ್ಟೆ. ಅದಾದಮೇಲೆ ಅವಿನಾಶಿ ಕೊಟ್ಟೆ. ಈ ಬ್ರೇಕ್ಫಾಸ್ಟಿಗೆ ಯಾವ ಟಾಪಿಂಗ್ಸ್ನ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನು ತೋರಿಸಿದ್ದೆ ಹಾಕ್ಬೇಕಂತೇನಿಲ್ಲ, ಟ್ರೈ ಮಾಡಿ. ಹೆಂಗೆ ಅನಿಸ್ತಾ ಇದೆ ಅಮ್ಮ? ಚೆನ್ನಾಗಿದೆ, ತಿನ್ನಕ್ಕೆ ಮನಸ್ಸು ಬರ್ತಾ ಇಲ್ಲ, ಯಾಕಂದ್ರೆ ಇಷ್ಟೊಂದು ಚೆನ್ನಾಗಿದೆ. ಹಿಂಗೆ ಇಟ್ಕೊಂಡ್ಬಿಡೋಣ, ನಾನು ಬೀರು ಒಳಗೆ ಅನಿಸ್ತಾ ಇದೆ, ತಿನ್ನಲೇಬೇಕಲ್ಲ. ಚೆನ್ನಾಗಿದ್ಯಾ? ನಾನಿಲ್ಲಿ ಡಿನ್ನರ್ಗೆ ಒಂದು ಸ್ಯಾಲೆಡ್ ಮಾಡ್ತಾ ಇದ್ದೀನಿ. ಅದ್ರ ರೆಸಿಪಿ ತೋರಿಸ್ತಾ ಇದ್ದೀನಿ. ಚಿಕನ್ ಸ್ಯಾಲೆಡ್ ಅಂತ ಕರಿಬೋದು ನೀವು ಇದಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಫಸ್ಟ್ ಇಲ್ಲಿ ನಾನು ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು 4 ಬೆಳ್ಳುಳ್ಳಿ ಇಲ್ಕು, ಒಂದು ಇಂಚಷ್ಟು ಶುಂಠಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಬ್ರೆಸ್ಟ್ ಪೀಸ್ನ ತೊಗೊಂಡು ಒಂದು 500 ಗ್ರಾಮ್ಸ್ ಬ್ರೆಸ್ಟ್ ಪೀಸ್ ಬರುತ್ತೆ, ಅದರಲ್ಲಿ ನಾನು ಅರ್ಧ ತೊಗೊಂಡಿದ್ದೀನಿ. ಮಧ್ಯಾಹ್ನ ಅರ್ಧ ಯೂಸ್ ಮಾಡ್ಕೊಂಡಿದ್ದೆ, ಇವಾಗ ಒಂದು ಅರ್ಧ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನಾನಿಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಆವಾಗಲೇ ನಾನು ಮಿಕ್ಸಿ ಮಾಡ್ಕೊಂಡಲ್ಲ ಆ ಪೇಸ್ಟ್ನ ತೊಗೊಬಂದು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಅದ್ರ ಜೊತೆಗೆ ನಾನು ಇಲ್ಲಿ ನೋಡ್ಬೋದು ನೀವು, ನಾನು ಕೆಲವೊಂದು ಸ್ಪೈಸಸ್ನ ಹೊಸದಾಗಿ ತರಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಸ್ಪೈಸಸ್ನೂ ನಿಮಗೆ ತೋರಿಸ್ಕೊಡ್ತೀನಿ, ಯಾವ್ದಾವ್ದು ಸ್ಪೈಸಸ್ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ತಂದೂರಿ ಸ್ಪೈಸ್ ಇದನ್ನು ನಾನು ಇದಕ್ಕೆ ಒಂದು ಅರ್ಧದಿಂದ 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಕರ್ಡ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು 1 ರಿಂದ 2 ಸ್ಪೂನ್ ಅಂತ ತೊಗೋಬೋದು ಕರ್ಡ್ನ. ನಾನು ಯೂಶ್ವಲಿ ಅಳತೆ ಥರ ನೋಡೋಲ್ಲ, ಸುಮ್ಮನೆ ಕಣ್ಣಳ್ತೇಲಿ ಹಾಕ್ತಾ ಇರ್ತೀನಿ. ನೀವು ನನಗೆ ಹೇಳ್ತೀನಿ, ಹಾಗೆ ನೋಡ್ಕೋಬೋದು ನೀವು. ಇದಾದ ನಂತರ ನಾನು ಎಲ್ಲದನ್ನು ನೀಟಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಅಷ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ, ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಎಲ್ಲ ವೆಜಿಟೇಬಲ್ಸ್ ಬೇಕಾಗಿರೋಂಥ ವೆಜಿಟೇಬಲ್ಸ್ನೆಲ್ಲ ಸೈಡಲ್ಲಿ ಹೆಚ್ಚಿಟ್ಕೊತಾ ಇದ್ದೀನಿ. ಇದು ನೋಡ್ಬೋದು ನೀವು, ರೆಡ್ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್ ತೊಗೊತಾ ಇದ್ದೀನಿ. ಈ ಸ್ಯಾಲೆಡ್ಗೆ ನಿಮಗೆ ಬೇಕಾದ ವೆಜಿಟೇಬಲ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಲೈಕ್ ಕ್ಯಾರೆಟು, ಬ್ರೋಕ್ಲಿ, ಅಥವಾ ಹೂಕೋಸು, ಮತ್ತು ಕೋಸು, ಮಾಮೂಲಿ ಎಲೆಕೋಸು ಬರುತ್ತಲ್ಲ ಅದು, ಆಮೇಲೆ ಎಲ್ಲ ಥರ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೋಬೋದು. ನಾನು ಮೇಯ್ನಾಗಿ ಕ್ಯಾರೆಟು, ಬೀನ್ಸು, ಈ ಥರ ಬೆಲ್ ಪೆಪ್ಪರ್ಸ್ನ ಯೂಸ್ ಮಾಡ್ತೀನಿ. ಬೆಲ್ ಪೆಪ್ಪರ್ಸ್ ಬೇಡ ನೀವು ತಂದಿಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು, ನೋ ವರೀಸ್. ಜಸ್ಟ್ ಕ್ಯಾರೆಟು, ಬೀನ್ಸು, ಬ್ರೋಕ್ಲಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಇದನ್ನು ಹೆಚ್ಚಿಟ್ಕೊತಾ ಇದ್ದೆ. ನಂತರ ನಾನಿಲ್ಲಿ ರೀಸೆಂಟಾಗಿ ಏರ್ ಫ್ರೈಯರ್ ತಂದ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರ್ಬೋದು, ನಾನು ಮೋಸ್ಟ್ಲಿ ಯೂಟ್ಯೂಬಲ್ಲಿ ಯಾವುದೂ ರೆಸಿಪೀಸ್ ತೋರಿಸಿಲ್ಲ ಅನಿಸುತ್ತೆ, ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ನಾನು ಇವಾಗ ಏರ್ ಫ್ರೈಯರ್ಗೆ ನಾನು ಆವಾಗಲೇ ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೆ ನೋಡಿ, ಆ ಚಿಕನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದು ಸೇರಿಸ್ಬಿಟ್ಟು ಒಂದು 15 ನಿಮಿಷ 180 ಡಿಗ್ರಿ ಸೆಲ್ಸಿಯಸಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಸೊ ಹಂಗೆ ಫ್ಲಿಪ್ ಮಾಡ್ತಾ ಇರಬೇಕು, ಜಸ್ಟ್ ಬೇಯಿಸಿ ಆ ಥರ ಮಾಡೋದಕ್ಕೆ ಅಂತ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ, ಅಂದರೆ ಏರ್ ಫ್ರೈಯರ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಫಸ್ಟು ವೆಜಿಟೇಬಲ್ಸ್ನೆಲ್ಲ ಸಾಟೆ ಮಾಡ್ಕೊಂಬಿಡ್ತೀನಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು. ಇವಾಗ ನಾನು ಸಾಟೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟೀಮ್ ಮಾಡ್ಕೋಬೋದು ಆ್ಯಕ್ಚುಲಿ ವೆಜಿಟೇಬಲ್ಸ್ನ, ಬಟ್ ನಂಗೆ ಸಾಟೆ ಮಾಡಿದ ವೆಜಿಟೇಬಲ್ಸೇ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ಈ ಥರ ಸಾಟೆ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದು ಬಾಣಲಿನಲ್ಲಿ ಒಂದು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ಆಯಿಲ್ನ ಹಾಕ್ಕೋಬೋದು, ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು, ಆಲಿವ್ ಆಯಿಲ್ ಹಾಕ್ಕೋಬೋದು, ಅಥವಾ ಬೆಣ್ಣೆ ತುಪ್ಪ ಇದ್ದರೆ ಅದನ್ನ ಕೂಡ ಸೇರಿಸ್ಕೊಬೋದು. ಅದಾದ ನಂತರ
ಬೆಳ್ಳುಳ್ಳಿ ಹಾಕೋಬಿಟ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದೇ ಆಯಿಲಲ್ಲಿ. ಅದಾದ ನಂತರ ಆವಾಗಲೇ ನಾವು ಬೆಲ್ ಪೆಪ್ಪರ್ಸ್ನ ಕಟ್ ಮಾಡಿ ಇಟ್ಕೊಂಡ್ವಲ್ಲ, ಅಂದರೆ ದಪ್ಪ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಯೆಲ್ಲೋ ಕಲರ್ ಮೆಣಸಿನ್ಕಾಯಿ, ಅದನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದಾದಮೇಲೆ ನಾನು ಇವಾಗ ಇದಕ್ಕೆ ಆವಾಗಲೇ ನಾನು ಪರ್ಪಲ್ ಕಲರ್ದು ಕ್ಯಾಬೇಜ್ನ ಕಟ್ ಮಾಡಿ ಇಟ್ಕೊಂಡಲ್ಲ, ಅಂದರೆ ಪರ್ಪಲ್ ಕಲರ್ ಕೋಸು, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನೇ ಹಾಕಬೇಕು ಅಂತ ಏನಿಲ್ಲ. ನನಗೆ ಆ್ಯಕ್ಚುಲಿ ಫುಡ್ ಏನಪ್ಪ ಅಂದರೆ ಕಲರ್ಫುಲ್ ಆಗಿದ್ದರೆ ನನಗೆ ಈ ಥರ ಹೆಲ್ದಿ ಫುಡ್ಡು ತಿನ್ನೋದಕ್ಕೆ ಟೇಸ್ಟಿ ಅಂತಲೂ ಅನಿಸುತ್ತೆ. ಹಾಗೆ ನೋಡೋಕ್ಕೆ ಚೆನ್ನಾಗಿದ್ದಷ್ಟು ನನಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಕಲರ್ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾ ಇರ್ತೀನಿ. ಆಬ್ವಿಯಸ್ಲಿ ಎಲ್ಲ ಕಲರ್ ವೆಜಿಟೇಬಲ್ಸ್ ಅಂತ ಅಲ್ಲ, ಎಲ್ಲ ವೆಜಿಟೇಬಲ್ಸ್ಗೂ ಅದರದ್ದೇ ಆದಂಥ ಒಳ್ಳೆ ಗುಣಗಳಿರ್ತವೆ. ನೀವೆಲ್ಲ ಗೂಗಲಲ್ಲಿ ಹುಡ್ಕಿದ್ರೆ ಸಿಗ್ತವೆ. ನಾನೇನು ಡಾಕ್ಟರ್ ಅಲ್ಲ ಅದನ್ನೆಲ್ಲ ಹೇಳೋದಕ್ಕೆ, ಗೂಗಲಲ್ಲಿ ನೋಡ್ಕೊಂಡು ಹೇಳ್ಬೋದು. ಬಟ್ ನನಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ, ಬೇಕಾದರೆ ಹೇಳ್ತೀನಿ. ಬಟ್ ನಿಮಗೆ ಗೊತ್ತಾಗುತ್ತೆ ಗೂಗಲಲ್ಲಿ ಹುಡ್ಕಿದ್ರಿ ಯಾವ್ದ್ಯಾವ್ದು ಥರ ಅಂತ ಹೇಳ್ಬಿಟ್ಟು. ನನಗೆ ಇಲ್ಲಿ ಎಲ್ಲ ಗೊತ್ತು ಅಂತ ನಂಗೆ ಪೋಟ್ರೆ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇದನ್ನ ಈ ಥರ ನೀಟಾಗಿ ಹುರ್ಕೋಬೇಕು. ಇದಾದ ನಂತರ ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ನ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಎಲ್ಲದೂ ಅದರಲ್ಲಿ ಎಷ್ಟಿತ್ತೋ ಅಷ್ಟದ್ದು ಎಲ್ಲದನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲದನ್ನು ನೀಟಾಗಿ ಹೀಗೆ ಹುರ್ಕೋಬೇಕು ನೀಟಾಗಿ. ಸ್ವಲ್ಪ ಇವಾಗ ಜಾಸ್ತಿ ಉರಿ ಇಟ್ಟು ಹುರ್ಕೊಂಡಷ್ಟು ಒಳ್ಳೆಯದು. ನಾವು ಹಿಂಗೆ ತಿರುಗಿಸ್ಕೊತಾ ಒಂಥರ ಕ್ರಂಚಿಯಾಗಿ ಬರುತ್ತೆ. ಸೊ ಇದಾದ ನಂತರ ಇದಕ್ಕೆಲ್ಲ ಥರ ಸ್ಪೈಸಸ್ಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸ್ಡ್ ಹರ್ಬ್ಸು ಮತ್ತು ಇದು ಬರುತ್ತಲ್ಲ, ಆವಾಗಲೇ ತೋರಿಸಿದ್ನಲ್ಲ ತಂದೂರಿದು ಸ್ಪೈಸಸ್ಸು, ಆ ಸ್ಪೈಸ್ ಹಾಕ್ತಾಯಿದ್ದೀನಿ. ಮತ್ತು ಆರಿಗ್ಯಾನೋ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಎಲ್ಲದನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಕೊತೀನಿ. ನಂತರ ನಾವಿಲ್ಲಿ ಗ್ವಾಕಮೋಲೆ ಅಂತ ಮಾಡ್ಕೊಳ್ಳೋಣ. ಅಂದರೆ ಒಂದು ಆವಕಾಡೋನಲ್ಲಿ ಒಂದು ಡಿಶ್ ಟೈಪ್ ಮಾಡ್ಕೊಳ್ಳೋಣ. ಇದೇ ಈ ಒಂದು ಸ್ಯಾಲೆಡ್ಗೆ ಒಂದು ರಿಚ್ನೆಸ್ ಆಗಿರ್ಬೋದು, ಅಥವಾ ಟೇಸ್ಟಿಯಷ್ಟು ಟೇಸ್ಟ್ನ ಕೊಡೋದು ಅಂದರೆ ಈ ಅವಕಾಡೋಯಿಂದನೇ. ನೀವು ಅವಕಾಡೋ ಆ್ಯಡ್ ಮಾಡಿ ನೋಡಿ, ಅದ್ರ ಟೇಸ್ಟೇ ನೆಕ್ಸ್ಟ್ ಲೆವೆಲ್ ಇರುತ್ತೆ ಆಯಿತಾ. ಸಖತ್ತಾಗಿರುತ್ತೆ. ಚೆನ್ನಾಗಿ ಹಣ್ಣಾಗಿರಬೇಕು ಅವಕಾಡೋ. ಆ ಥರ ಅವಕಾಡೋ ತಂದುಬಿಟ್ಟು ಸೊ ಈ ಅವಕಾಡೋ ಏನಿದೆ ನೋಡಿ, ಇದನ್ನ ನಾನು ಆಫ್ ಯೂಸ್ ಮಾಡ್ಕೊತಾ ಇದ್ದೀನಿ. ಆಬ್ವಿಯಸ್ಲಿ ಅವಕಾಡೋ ಈಸ್ ಅ ಗುಡ್ ಫ್ಯಾಟ್ ಆಯಿತಾ. ಸೊ ಅಂದರೆ ಕೆಲವೊಬ್ಬರು ತುಂಬ ಫ್ಯಾಟ್ ಕಟ್ ಮಾಡ್ತೀವಿ ಅಂತಿರೋರೆಲ್ಲ ಅವಕಾಡೋನೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಬಟ್ ನನಗೇನು ಗೊತ್ತಾ, ಜಸ್ಟ್ ಬಿಕಾಸ್ ನಾವು ಹೆಲ್ತಿ ತಿನ್ನಬೇಕು ಅಂತ ಎಲ್ಲದನ್ನು ಕಟ್ ಮಾಡ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ನನಗಿಷ್ಟ ಆಗಿದ್ದನ್ನ ನಾನು ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಸುಮ್ಮನೆ ಎಲ್ಲದನ್ನು ಕಟ್ ಮಾಡಲ್ಲ. ನಾನು ಜಸ್ಟ್ ಬಿಕಾಸ್ ನಾನು ಡಯಟ್ ಮಾಡ್ತಿದ್ದೀನಿ, ಹೆಲ್ತಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಂಗೆ ಆ ಥರ ಎಲ್ಲ ಇರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಅರ್ಧ ಅವಕಾಡೋನ ತೊಗೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರು, ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ನಾನು ಮಿಕ್ಸಿ ಆಡಿಸ್ಕೊಂಬರ್ತಾ ಇದ್ದೀನಿ. ಈ ಥರ ಪೇಸ್ಟ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸಿಲಿ ಆಡಿಸ್ಕೊಂಬರ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಸ್ಯಾಲೆಡ್ ಡ್ರೆಸ್ಸಿಂಗ್ ತೋರಿಸೋದೇ ಮರ್ತೋಗಿದ್ದೀನಿ, ಈ ಕ್ಲಿಪ್ನೇ ಶೂಟೇ ಮಾಡ್ಕೊಂಡಿಲ್ಲ. ಸೊ ಈ ಸ್ಯಾಲೆಡ್ ಡ್ರೆಸ್ಸಿಂಗಿಗೆ ಒಂದು 5-6 ಗೋಡಿಂಬೆ, ಅದ್ರ ಜೊತೆಗೆ ಒಂದು 2 ಸ್ಪೂನು ಯೋಗಟ್ ಅಥವಾ ಮೊಸರು. ಯೋಗಟ್ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಇದನ್ನೆಲ್ಲದನ್ನು ಮತ್ತೆ ಒಂದು 2-3 ಜೊತೆಗೆ ಆವಾಗಲೇ ಅವಕಾಡೋ ಪೇಸ್ಟ್ ಮಾಡ್ಕೊಂಡಿದ್ವಿ ನೋಡಿ, ಆ ಅವಕಾಡೋ ಪೇಸ್ಟು ಮತ್ತು ಬಾಯ್ಲ್ ಆಗಿರುವಂಥ ಕಾಬೂಲ್ ಕಡಲೆಕಾಳು ಅಥವಾ ಬೇಯಿಸಿರುವಂಥ ಕಾಬೂಲ್ ಕಡಲೆಕಾಳು, ಅದ್ರ ಜೊತೆಗೆ ಕುಕ್ಕುಂಬರ್ ಅಥವಾ ಸೌತೆಕಾಯಿ ಮತ್ತು ಟೊಮೊಟೊ ಎಲ್ಲದನ್ನು ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಬೌಲಿಗೆ ಸರ್ವ್ ಮಾಡ್ಕೊತೀನಿ. ಆ್ಯಕ್ಚುಲಿ ಸ್ಯಾಲೆಡ್ ಅಂದರೆ ಹಿಂಗಿರಬೇಕು. ಇದು ಒಂದು ಹೈ ಪ್ರೋಟೀನ್ ನ್ಯೂಟ್ರಿಷಸ್ ಸ್ಯಾಲೆಡ್ ಅಂದರೆ ಹಿಂಗಿರುತ್ತೆ ನೋಡಿ. ಇದನ್ನ ನಾರ್ಮಲ್ ವೆಯ್ಟ್ ಲಾಸಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಮನೇಲಿ ಫೇವ್ರೆಟ್ ಸ್ಯಾಲೆಡ್, ಯಾವಾಗಲೂ ಮಾಡ್ತಾ ಇರ್ತೀವಿ. ಒಂದ್ಸರಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇನ್ನೂ ಯಾವುದಾದ್ರೂ ರೆಸಿಪೀಸ್ ಬೇಕಿದ್ರೆ ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ಕಂಟೆಂಟ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ನೋಡಿದರೆ ತುಂಬ 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 ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಹೋಗಿ ಚೆಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.